ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನದ ಆತಂಕಕ್ಕೆ ಸಿಲುಕಿರುವಂತ ಶಾಸಕ ಭೈರತಿ ಬಸವರಾಜ್ ಅವರು ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಸದ್ಯ ನಡೀತಾ ಇದೆ. ಹಿರಿಯ ವಕೀಲ ಸಂದೇಶ್ ಚೌಟ ತಮ್ಮ ಕಕ್ಷಿದಾರರಿಗೆ ಯಾಕೆ ನಿರೀಕ್ಷಣಾ ಜಾಮೀನು ಕೊಡಬೇಕು ಅನ್ನೋದನ್ನ ನ್ಯಾಯಪೀಠದ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತೇ ಆದೇಶ ಕೊಡ್ತೀನಿ ಅಂತ ನ್ಯಾಯಾಧೀಶರು ಹೇಳಿರೋದ್ರಿಂದ ಸದ್ಯ ಸಂದೇಶ್ ಚೌಟ ತಮ್ಮ ಕಕ್ಷಿದಾರ ಭೈರತಿ ಬಸವರಾಜ್ ಅವರ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಯಾಕೆ ಬೇಲ್ ಕೊಡಬಹುದು, ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ನನ್ನ ಕಕ್ಷಿದಾರರು ಪಡ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಇದೆ ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ವಿವಿಧ ಆದೇಶಗಳನ್ನ ಕೂಡ ಕೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಹಿಂದೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ, ಪೊಲೀಸರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಮಧ್ಯಂತರ ರಕ್ಷಣೆ ಸಿಕ್ಕಿತ್ತು. ಸಿಐಡಿ ಪೊಲೀಸರು ಆನಂತರ ಕೋಕಾ ಹಾಕಿದ್ರು. ಹಿಂದೆ ಇದ್ದಂತ ಮಧ್ಯಂತರ ರಕ್ಷಣೆ ಇದಕ್ಕೂ ಕೂಡ ಅಪ್ಲೈ ಆಗಬೇಕು ಅನ್ನೋ ವಾದವನ್ನು ಅವರು ಮುಂದಿಡ್ತಾ ಇದ್ದಾರೆ. ಜೊತೆಗೆ ಈ ಕೇಸಲ್ಲಿ ಭೈರತಿಯವರ ಪಾತ್ರ ಯಾವುದೂ ಇಲ್ಲ. ಹಿಂದೆ ಪೊಲೀಸರು ಅವರನ್ನ ವಿಚಾರಣೆಗೆ ಅಂತ ಕರೆದಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೇಸು ಸಿಐಡಿಗೆ ಹಸ್ತಾಂತರ ಆದ ನಂತರ ಸಿಐಡಿ ಅವರು ಕರೆದೇ ಇಲ್ಲ, ವಿಚಾರಣೆಗೆ ಕರೆದಿಲ್ಲ. ನನ್ನ ಕಕ್ಷಿದಾರರನ್ನ ವಿಚಾರಣೆಗೆ ಕರೆದಿದ್ರೆ ಅವರು ವಿಚಾರಣೆಗೆ ಬಂದು ಹಾಜರಾಗ್ತಾ ಇದ್ರು, ವಿವರಣೆಯನ್ನ ಕೊಡ್ತಾ ಇದ್ರು. ಕರೆದೇ ಇಲ್ಲ, ಈಗ ಅರೆಸ್ಟ್ ಮಾಡಬೇಕು ಅಂತ ಭಾವಿಸ್ತಾ ಇದ್ದಾರೆ, ಅರೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನನ್ನ ಕಕ್ಷಿದಾರರು ವಿಚಾರಣೆಗೆ ಸಹಕರಿಸದೇ ಇದ್ದರೆ ಒಂದು, ಆದರೆ ಸಹಕರಿಸಿದ ನಂತರವೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಹಠ ಹಿಡಿದು ಕೂತಂಗೆ ಕಾಣಿಸ್ತಾ ಇದೆ ಈ ಕೇಸಲ್ಲಿ ಅಂತ ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿ. ಚೇತನ್, ಸಂದೇಶ್ ಚೌಟ ಅವರು ನಿನ್ನೆಯೂ ಕೂಡ ವಾದ ಮಂಡಿಸಿದ್ರು, ನನ್ನ ಕಕ್ಷಿದಾರರು ವಿಚಾರಣೆಗೆ ಸ್ಪಂದಿಸ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ, ಇದರ ಹೊರತಾಗಿಯೂ ಕೂಡ ಅರೆಸ್ಟ್ ಮಾಡುವಂತ ಯೋಚನೆಗಳಾಗ್ತಿದೆ ಅನ್ನೋದು ಅವರ ವಾದದ ಸಾರಾಂಶ ಆಗಿತ್ತು. ಸೊ ಕೌಂಟರ್ ಆರ್ಗ್ಯುಮೆಂಟ್ ಬಗ್ಗೆ ಪ್ರಶ್ನೆಗಳಿರೋದೀಗ. SPP ಕೌಂಟರ್ ಆರ್ಗ್ಯುಮೆಂಟ್ ಹೆಂಗಿರುತ್ತೆ ಅಂತ. ರಕ್ಷತ್, ಹೌದು. ಯಾಕಂದ್ರೆ ಇವಾಗ ಆಲ್ರೆಡಿ ಸಂದೇಶ್ ಚೌಟ ಅವರು ತಮ್ಮ ಆರ್ಗ್ಯುಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು, ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತ ನೋಟಿಸ್ ಅನ್ನ ಕೊಟ್ಟಿಲ್ಲ, ಆದ್ರೆ ನೋಡಿದ್ರೆ ತನಿಖೆಗೆ ಸಹಕಾರ ನೀಡ್ತಿಲ್ಲ ಅಂತ ಅನ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇದಾರೆ. ಆದ್ರೆ ಇದುವರೆಗೂ ಕೂಡ ನೋಟಿಸ್ ಅನ್ನು ಸಹ ನಮ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅನ್ಬಿಟ್ಟು ನೀಡಿಲ್ಲ. ಇವ್ರ ಪಾತ್ರದ ಬಗ್ಗೆ ಯಾವುದೇ ರೀತಿಯಾದಂತಹ ಕೊಲೆಯಲ್ಲಿ ಪಾತ್ರ ಇಲ್ಲ, FIR ನಲ್ಲಿ ಉದ್ದೇಶ ಪೂರ್ವಕವಾಗಿ A5 ಅಂತ ಅನ್ಬಿಟ್ಟು ಸೇರಿಸಲಾಗಿದೆ ಅಂತ ಅನ್ಬಿಟ್ಟು ಒಂದಷ್ಟು ಆರ್ಗ್ಯುಮೆಂಟ್ಸ್ ಅನ್ನ ಸಂದೇಶ್ ಚೌಟ ಅವರು ಮಾಡ್ತಿರುವಂತದ್ದು. ಅಂದ್ರೆ ಇವರ ಆರ್ಗ್ಯುಮೆಂಟ್ಸ್ ಮುಗಿದ ನಂತರ SPP ಅಶೋಕ್ ನಾಯಕ್ ಏನಿದ್ದಾರೆ ಅವರು ತಮ್ಮ ಪ್ರತಿವಾದವನ್ನ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಧ್ವನಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಒಟ್ಟಿನಲ್ಲಿ ಕೌಂಟರ್ ಆರ್ಗ್ಯುಮೆಂಟ್ ಏನು ಅನ್ನೋದು ಪ್ರಶ್ನೆ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಸಂದೇಶ್ ಚೌಟ ಅವರು ವಾದ ಮಂಡಿಸ್ತಾ ಇರೋದು, ನನ್ನ ಕಕ್ಷಿದಾರರು ವಿಚಾರಣೆಗೆ ಸಹಕರಿಸಿದ್ದಾರೆ, ಅದರ ಹೊರತಾಗಿಯೂ ಕೂಡ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ CID ಬಯಸ್ತಾ ಇದೆ. ಬಟ್ ನನ್ನ ಕಕ್ಷಿದಾರರು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ ಅನ್ನೋದು ಸಂದೇಶ್ ಚೌಟ ಅವರ ವಾದದ ವೈಖರಿ. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಪ್ರಾಸಿಕ್ಯೂಷನ್ ಕಡೆಯಿಂದ ಯಾವ ರೀತಿ ಬರುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.